ಕಲಬುರಗಿಯಲ್ಲಿ ಡಾಕ್ಟರ್ ಈರಣ್ಣ ಹಿರಾಪುರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈಗಾಗಲೇ ಹೃದಯಾಘಾತವನ್ನು ಹೊಂದಿರುವವರಲ್ಲಿ ಪುನರ್ವಸತಿ ಹೃದಯಾಘಾತ ಮತ್ತು ನಾವು ಈಗಲೇ ಏಕೆ ಕಾರ್ಯನಿರ್ವಹಿಸಬೇಕು, ಸಲಹೆಯಿಂದ ಮಾತ್ರ ಅಲ್ಲ, ಸಂಶೋಧನೆ ಏನು ಹೇಳುತ್ತದೆ, ಹೃದಯ ಪುನರ್ವಸತಿಯು ಇವುಗಳಿಗೆ ಸಾಬೀತಾಗಿದೆ. ಹೃದಯ ಸಂಬಂಧಿ ಸಾವುಗಳಿಗೆ 30% ವರೆಗೆ ಕಡಿಮೆ ಮಾಡಿ, ಮರುಪ್ರವೇಶವನ್ನು 30ರಿಂದ 40% ರಷ್ಟು ಕಡಿಮೆ ಮಾಡಿ, ಬಿಪಿ, ಕೊಲೆಸ್ಟ್ರಾಲ್, HbPC ಮತ್ತು ಒಟ್ಟಾರೆ ಯೋಗಕ್ಷೇಮದ ನಿಯಂತ್ರಣವನ್ನು ಸುಧಾರಿಸಿ, EECP 60ರಿಂದ 70% ರೋಗಿಗಳಲ್ಲಿ, ವಿಶೇಷವಾಗಿ ದೀರ್ಘಕಾಲದ ಹೃದಯ ಸ್ಥಿತಿಗಳನ್ನು ಹೊಂದಿರುವವರಲ್ಲಿ ವ್ಯಾಯಾಮ ಸಾಮರ್ಥ್ಯ ಮತ್ತು ಅಂಜಿನ ಲಕ್ಷಣಗಳಲ್ಲಿ ಸುಧಾರಣೆಯನ್ನು ತೋರಿಸುತ್ತದೆ. ಗುಲ್ಬರ್ಗಾ ಒಂದು ಹೆಜ್ಜೆ ಮುಂದಕ್ಕೆ. ಇದು ಮೆಟ್ರೋ ಸಿಟಿಯ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ರೋಗಿಗಳಿಗೆ ಸ್ಥಳೀಯ ಪರಿಹಾರ ಆಗಿದ್ದು, ನಮ್ಮ ತಂಡವು ವಿನ್ಯಾಸಗೊಳಿಸಿದೆ ಮತ್ತು ಗುಲ್ಬರ್ಗಾದ ನೈಜ ಪ್ರಪಂಚದ ಸವಾಲುಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಕೆಲವು ಘಟಕಗಳಿಗೆ ನಾವು ವಿಶ್ವಾಸಾರ್ಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೊಂದಿಗೆ ಪಾಲುದಾರರಾಗಿದ್ದು, ನಾಯಕತ್ವ, ಆರೈಕೆ, ವಿತರಣೆ ಮತ್ತು ಫಲಿತಾಂಶಗಳನ್ನು ನಮ್ಮ ಆಸ್ಪತ್ರೆ ತಂಡವು ಸಂಪೂರ್ಣವಾಗಿ ನಡೆಸುತ್ತದೆ. ಹೃದಯ ಕಾಯಿಲೆಯಿಂದ ಬದುಕುಳಿದ ಅಥವಾ ಒಂದು ಅಪಾಯದಲ್ಲಿರುವ ಪ್ರತಿಯೊಬ್ಬ ರೋಗಿಗೆ ಈ ಕಾರ್ಯಕ್ರಮವು 2ನೇ ಅವಕಾಶವನ್ನು ನೀಡುತ್ತದೆ. ಚೇತರಿಕೆ ಎಂದರೆ ಕೇವಲ ಬದುಕುಳಿಯುವ ಬಗ್ಗೆ ಅಲ್ಲ, ಇದು ಉತ್ತಮವಾಗಿ ಹೆಚ್ಚು ಕಾಲ ಮತ್ತು ಭಯವಿಲ್ಲದ ಬದುಕುವ ಬಗ್ಗೆ. EECP ರಚನಾತ್ಮಕ ಪುನರ್ವಸತಿ ಮತ್ತು ಜೀವಮಾನದ ಬೆಂಬಲದೊಂದಿಗೆ ನಮ್ಮ ರೋಗಿಗಳೊಂದಿಗೆ ಆ ಹಾದಿಯಲ್ಲಿ ನಡೆಯಲು ನಾವು ಹೆಮ್ಮೆ ಪಡುತ್ತೇವೆ. ವರದಿ ಮಲ್ಲಿಕಾರ್ಜುನ್. ಎಕ್ಸರ್ಸೈಸ್ ಬ್ಯಾಂಡ್ ಅಂತ ಹೇಳಿ, ಸೊ ಇದಂದರೆ ನಾವು ಜಸ್ಟ್ ಈ ಥರ ಮಾಡೋದು ಒಂದು ಫಿಸಿಕಲ್ ಎಕ್ಸರ್ಸೈಸ್ ಆಗಿದೆ, ಅಥವಾ ಕಾಲಿಗೆ ಹಿಡ್ಕೊಂಡು ಈ ಥರ ಅಂದರೆ ಇದೊಂದು ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಮಲ್ಟಿಪಲ್ ಬೆನಿಫಿಟ್ಸ್ ಬರ್ತದೆ. ಹೃದಯಾಘಾತ ಆದವರು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ, ನಾವು ನಡೆಯಬೇಕು, ಸ್ಟೆಪ್ಸ್ ಇರಬೇಕು, ಅದಕ್ಕಿಂತ ನಾವು ಕೂತೆ ಕೂಡ ಇದೆಲ್ಲ ಮಾಡಿದ್ರೆ ನಮ್ಮ ಮಸಲ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಅವರು ಜಲ್ದಿ ಚೇತರಿಸ್ಕೊಳ್ಬೋದು. ಆಮೇಲೆ ಇದೊಂದು ಸ್ಪೈರೋಮೆಟ್ರಿ ಅಂತ ಹೇಳಿ, ಲಂಗ್ ಕಾಂಪ್ಲೆನ್ಸ್ ಅಂತ ಹೇಳ್ತೀವಿ, ಅಂದರೆ ಲಂಗಿನ ಒಂದು ಕಾಂಪ್ಲೆನ್ಸ್ ಲೆವೆಲ್ ಜಾಸ್ತಿ ಆಗಲಿಕ್ಕೆ ಇದು 1 ಬಾಲ್ 2 ಬಾಲ್ ನೋಡಿದ್ರೆ ಲಂಗ್ ಕೆಪಾಸಿಟಿ ಇರುತ್ತೆ, ಆಟೋಮೆಟಿಕ್ ಅಚೀವ್ ಮಾಡ್ಬೋದು. ಲಂಗ್ಸಲ್ಲಿ ಒಂದು ಅಲ್ವಿಯೋಲರ್ ಅಂತ ಇರುತ್ತೆ, ಅದು ಸ್ವಲ್ಪ ಡೈಲೇಟೆಡ್ ಆಗಿರುತ್ತೆ. ಇದು ನಾವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಎಲ್ಲ ಯು ಕ್ಯಾನ್ ರಿಕ್ರೀಟ್ ದಿ ಅನ್ಯೂಸ್ಡ್ ಅಲ್ವಿಯೋಲರ್ ಅಂತ ಹೇಳಿ. ಇದು ಒಂದು ಥ್ಯಾಂಕ್ ಯು. ರಕ್ತನಾಳದಲ್ಲಿ ಪ್ಲಾಕೇಶನ್ ಅವ್ರು ರಪ್ಚರ್ ಆಗೋಂಥ ಚಾನ್ಸಸ್ ಇದೆ. ಮಾಡ್ರೇಟ್ ಎಕ್ಸರ್ಸೈಸ್ ಮಾಡ್ಬೋದು, ಆದರೆ ಯಾವುದೇ ಏಜ್ ಹೋಗೋಂಥ ಜಿಮ್ ಆದರೆ ಕಾಂಟ್ರಾಇಂಡಿಕೇಷನ್ ಅಲ್ಲ. ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಯಾವುದೇ ಕಾರ್ಡಿಯೋಸ್ಕೋಪಿ, ಒಂದು ECG, TMT, ರಿಸ್ಕ್ ಫ್ಯಾಕ್ಟರ್ಸ್ ಪ್ರೊಫೈಲಿಂಗ್ ಮಾಡಿ. ಸ್ಪೆಷಲಿ ಇವರಲ್ಲಿ ಹೃದಯಾಘಾತ ಆಗೋಂಥ ಚಾನ್ಸಲ್ಲಿ ಹ್ಯಾಬಿಟ್ ಜಾಸ್ತಿ, ಇದರ ಏನಾದರೂ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಯೂಸ್ ಮಾಡೋರು ಅಥವಾ ಬೇರೆ ಥರದ ಮದ್ಯಪಾನ, ಧೂಮಪಾನ ಮಾಡೋರು, ಅವ್ರು ಜಿಮ್ ಮಾಡಿದ್ರೆ ಅವರಲ್ಲಿ ಆಗೋಂಥ ಒಂದು ಪ್ಲಾಕ್ ರಪ್ಚರ್ ಆಗಿ ಇದಾಗೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಒಂದು ಕಂಡೀಷನ್, ಅಂದರೆ ಇದಕ್ಕಿಂತ ಮುಂಚೆ ಹಾರ್ಟಿಗೆ ಸಪ್ಲೈ ಮಾಡೋ ರಕ್ತನಾಳ ಕಾಯಿಲೆ ಬೇರೆ, ಹಾರ್ಟ್ ಮಸಲ್ ಬೇರೆ. ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂದರೆ ಈ ಫುಟ್ಬಾಲರ್ಸಲ್ಲಿ ಸಡನ್ಲಿ ಬಿದ್ದು ಸತ್ತವರು ಅವರೆಲ್ಲ, ಆ ಕಂಡೀಷನು ಈ ಹೃದಯಾಘಾತ ಅದಕ್ಕೆ ಡಿಫ್ರೆಂಟ್. ಅದು ಕೇವಲ 1% ಆಫ್ ದಿ 1 to 5% ಆಫ್ ದಿ ಹಾರ್ಟ್ ಡೆತ್ಸ್ಗೆ ಮಾತ್ರ ರೆಸ್ಪಾನ್ಸಿಬಲ್. ಅದು ನಾವು ಒಂದು ಇಕೋ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಒಂದು ಹಾರ್ಟ್ ಸ್ಕ್ಯಾನ್ ಮಾಡಿದ್ರೆ ಹಾರ್ಟ್ ಸೈಜ್ ತಪ್ಪಾಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ, ಅದರಲ್ಲಿ ಅವರು ಸ್ಕ್ರೀನ್ ಔಟ್ ಮಾಡ್ಬೋದು. ನಿಮ್ಮ ಕ್ಲಿನಿಕಲ್ಲಿ ಮತ್ತು ಚೆನ್ನಾಗಿ ನನ್ನ ಕ್ಲಿನಿಕ್ ಇವಾಗ PM ಬೇರಾದ್ರ ಹಾಸ್ಪಿಟಲ್ ಎದುರು ಹೋಗೋ ಪ್ಲಾಟ್ ಅಪೋಸಿಟ್ ಇದೆ ಸರ್, ಅಲ್ಲಿ ನಮ್ಮ ರಿಹ್ಯಾಬ್ ಸೆಂಟರ್ ಇದೆ. ನಾನು 1 to 5 o'clock ಅಲ್ಲಿ ಇರ್ತೀನಿ, 7 to 8 o'clock ಇರ್ತೀನಿ. ಮತ್ತು ನಮ್ಮದು ಗುಲ್ಬರ್ಗ ಹಾರ್ಟ್ ಫೌಂಡೇಶನ್ ಅಂತ ನಮ್ಮ ಹಾಸ್ಪಿಟಲ್ ಇದೆ, ಅದರಲ್ಲಿ ನಾವೆಲ್ಲ ಎಮರ್ಜೆನ್ಸಿ ಅಂದರೆ ರಾತ್ರಿ 3 ಗಂಟೆಗೆ ಪೇಷಂಟ್ ಹಾರ್ಟ್ ಅಟ್ಯಾಕ್ ಬಂದಾಗ ಇಮಿಡಿಯೇಟ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಹಾರ್ಟ್ ಅಟ್ಯಾಕ್ ಅಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳಿ. ಬಂದ ತಕ್ಷಣ ಯಾವುದೇ ಇಂಜೆಕ್ಷನ್ ಕೊಡಿದ್ರೆ ಡೈರೆಕ್ಟ್ಲಿ ಕ್ಯಾಥ್ಲಾಟಿಗೆ ಕರ್ಕೊಂಡು ಹೋಗಿ ಒಂದು ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳ ಓಪನ್ ಮಾಡಿ ಸ್ಟೆಂಟ್ ಆಗುತ್ತೆ ಪ್ರೈಮರಿ. ಆ ಫೆಸಿಲಿಟೀಸ್ ಕೂಡ ಅಲ್ಲಿ 24 ಸರ್. ಓಕೆ ಸರ್. ಡಾಕ್ಟರ್ ಈರಣ್ಣ ಹಿರಾಪುರ್ ಅಂತ ಹೇಳಿ. ಸರ್ ಅದು